ಬೆಳಗಿನ ಬ್ರೇಕ್ಫಾಸ್ಟ್ ನಾನಿವತ್ತು ಇದನ್ನು ಮಾಡಿದ್ದೆ. ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ, ನೀವು ಅಲ್ಲಿಂದ ನೋಡ್ಬೋದು. ತುಂಬ ಚೆನ್ನಾಗಾಗುತ್ತೆ ಹಾಗೂ ಸಿಂಪಲ್ ಆದ ಒಂದು ರೆಸಿಪಿ. ಬ್ರೇಕ್ಫಾಸ್ಟಿಗೆ ತುಂಬ ಈಸಿ ಉಂಟಿದು. ಓಕೆ, ಬ್ರೇಕ್ಫಾಸ್ಟ್ ಆಗಿದ್ದೆ. ಇವತ್ತು ತುಂಬ ಕೆಲಸ ಉಂಟು, ಆಮೇಲೆ ನಾನು ಸಿಗ್ತೀನಿ. ಹೊರಗಡೆ ಎಲ್ಲ ಕ್ಲೀನಿಂಗ್ ನಡೀತಾ ಉಂಟು. ಸ್ವಲ್ಪ ಬಿಸಿಲು ಬಿದ್ದಿದೆ ಇವಾಗ ಬೆಳಿಗ್ಗೆ. ಆಮೇಲೆ ಇನ್ನೊಮ್ಮೆ ಮಳೆ ಬರ್ಬೋದು, ಮೋಡನೂ ಉಂಟು. ಜೆನ್ನು ನೋಡಿ ಭಾರಿ ಜೋರಾಗಿದ್ದಾನೆ ಜೆನ್ನು ಇವಾಗ. ಓಕೆ, ಎಲ್ಲ ಆಗಲಿ. ಇನ್ನು ಸಿಂಕ್ ಎಲ್ಲ ನನಗೆ ತೊಳಿಲಿಕ್ಕೆ ಉಂಟು ಇವತ್ತು. ಸ್ವಲ್ಪ ಬಾತ್ರೂಮ್ ಕ್ಲೀನಿಂಗ್ ಎಲ್ಲ ಉಂಟು. ಸಿಂಕ್ ನಾನು ಹೆಚ್ಚಾಗಿ ಈ ರೀತಿ ನಾನು ಡೈಲಿ ಹೆಚ್ಚಾಗಿ ತೊಳಿತೀನಿ, ಗಲೀಜಾಗುತ್ತೆ ಅಂತ ಹೇಳಿ ಗ್ಲೌಸ್ ಹಾಕಿ ತೊಳಿತೀನಿ. ಈ ಗ್ಲೌಸ್ ನನಗೆ ತುಂಬ ಸಿಂಪಲ್ ಆಗುತ್ತೆ. ಡೀಪ್ ಕ್ಲೀನಿಂಗ್ ಇರುವಾಗ ನಾನು ಬ್ರಷ್ ಎಲ್ಲ ಯೂಸ್ ಮಾಡ್ತೀನಿ. ಡೈಲಿ ನಾನು ಕ್ಲೀನ್ ಮಾಡುವಾಗ ಇದರಿಂದಲೇ ಮಾಡ್ತೀನಿ. ಇದರಲ್ಲಿ ನೋಡಿ ಒಂಥರ ಬ್ರಷ್ ರೀತಿ ಕೂಡ ಉಂಟು ಒಳಗಡೆ. ತುಂಬ ಡೀಪ್ ಕ್ಲೀನ್ ಆಗೋದಿಲ್ಲ, ಆದರೆ ಈ ರೀತಿ ಡೈಲಿ ಕ್ಲೀನ್ ಮಾಡುವಾಗ ಇದು ತುಂಬ ಯೂಸ್ ಆಗುತ್ತೆ ನನಗೆ. ನೋಡಿ ಈ ರೀತಿ ತುಂಬ ಕೊಳೆ ಇದೆ, ಆದರೆ ನೀವು ಬ್ರಷಲ್ಲೇ ತಿಕ್ಕಬೇಕಾಗತ್ತೆ. ಈ ಗ್ಲೌಸಲ್ಲಿ ತಿಕ್ಕಿದರೆ ಅಷ್ಟಾಗಿ ಹೋಗಲ್ಲ. ಆದರೆ ಡೈಲಿ ನಿಮಗೆ ನೋಡಿ ಯೂಸ್ ಮಾಡುವಾಗ ಸಿಂಕ್ ಅಥವಾ ಪಾತ್ರೆ ತೊಳೆಯುವಾಗ ಆ ಸಿಂಕ್, ಹೀಗೆ ಡೈಲಿ ಯೂಸ್ ಮಾಡುವಾಗ ನಿಮಗೆ ಇದು ತುಂಬ ಸಿಂಪಲ್ ಆಗುತ್ತೆ. ಟ್ಯಾಪ್ ಅದು ಇದೆಲ್ಲ ತೊಳಿಲಿಕ್ಕೆ. ಬೇಕಿದ್ದರೆ ಇದರ ಲಿಂಕ್ ನಾನು ಹಾಕಿರ್ತೀನಿ, ನಿಮಗೆ ಬೇಕಿದ್ದರೆ ನೀವು ತರಿಸ್ಬೋದು. ಓಕೆ, ಇದೊಂದು ಕ್ಲೀನಿಂಗ್ ಆಯಿತು. ಇನ್ನು ಮುಂದಿನ ಕೆಲಸ ಉಂಟು. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನು ಮಾಡ್ತಾಯಿದ್ದೀರಾ ಎಲ್ಲರೂ? ಓಕೆ, ಇವಾಗ ಬೆಳಗಿನ ತಿಂಡಿ ಆಯಿತು. ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಇದರಲ್ಲಿ ಹಾಕಿದ್ದೀನಿ, ಅದೇ ಮಾಡಿದ್ದೆ. ಯಾವುದು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಅದನ್ನೇ ಮಾಡಿದ್ದೆ. ತುಂಬ ಚೆನ್ನಾಗಾಗುತ್ತೆ ಹಾಗೂ ಬೇಗನಾಗುತ್ತೆ. ಅದು ಮಾಡಿ ಅದರೊಂದಿಗೆ ಚಟ್ನಿಯನ್ನು ಮಾಡಿದ್ದೆ. ತುಂಬ ಟೇಸ್ಟ್ ಆಗಿತ್ತು. ಬ್ರೇಕ್ಫಾಸ್ಟ್ ಆಗಿ ಇವಾಗೆಲ್ಲ ಮನೆ ಸಣ್ಣ ಸಣ್ಣ ಕ್ಲೀನಿಂಗ್ ನಡೀತಾ ಉಂಟು. ಇವತ್ತೆಲ್ಲ ಸಿಂಕ್ ಅದು ಇದೆಲ್ಲ ತೊಳೆಯುವ ಕೆಲಸ ನನಗೆ, ಅದೇ ಮಾಡ್ತಾ ಇದ್ದೀನಿ. ಆಮೇಲೆ ಅಡುಗೆಗೆ ಇವತ್ತು ರೈಸ್ ಇನ್ನೂ ಕೂಡ ಇಡಲಿಲ್ಲ. ಗಂಟೆ ಎಷ್ಟಾಯಿತು ಅಂತ ಮೀಸ ಗಂಟೆ 10:45 ಆಯಿತು. ಇನ್ನು ಎಲ್ಲ ಆಗಬೇಕು ಕೆಲಸ. ಹಾಗಾಗಿ ಮನೆ ಒಂದು ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಇವತ್ತು ಅಡುಗೆ ರೂಮೆಲ್ಲ ಮಾಡ್ತೀನಂತ ಹೇಳಿ ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನಿಂಗ್ ಮಾಡಲಿಕ್ಕಿತ್ತು. ಅದೆಲ್ಲ ಮಾಡಿ ಸಮಸ್ಯೆ ಅದೆಲ್ಲ ಮಾಡಿ ಇವಾಗ ಸ್ವಲ್ಪ ಕೆಲಸ ಉಂಟು, ಅದನ್ನೆಲ್ಲ ಫಿನಿಷ್ ಮಾಡ್ತೀನಿ. ಆಮೇಲೆ ಅಡುಗೆ ಮಾಡ್ತೀನಿ. ಅಡುಗೆಗೆ ಇವತ್ತು ಬೂತಾಯಿ ಮೀನು ಫ್ರೈ ಮಸಾಲ ನಿನ್ನೆ ನೈಟಿಗೆ ಹಾಕಿಟ್ಟಿದ್ದೆ, ಅದು ಉಂಟು. ನೆಕ್ಸ್ಟ್ ಏನಾದರೂ ಸಾರು ಏನಾದರೂ ಮಾಡೋದಂತ ಹೇಳಿ ಎಣಿಸಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಮಗೆ ಬೆಳಿಗ್ಗೆ ಜೆನ್ನಿದು ದೊಡ್ಡ ಕೆಲಸ ಆಯಿತು ಇವತ್ತು. ಫುಲ್ಲು ಗಲಾಟೆ. ಒಂದು ನಾಯಿ ಒಳಗೆ ಬಂದಿತ್ತು. ಜೆನ್ನಿ ಬಿಡೋದಿಲ್ಲ, ಯಾವುದೇ ನಾಯಿ ಒಂದು ಒಳಗೆ ಬಂದರೂ ಅದು ಬಿಡೋದಿಲ್ಲ. ಅದರೊಂದಿಗೆ ಶಕ್ರು ಕೂಡ ಬಂದಿತ್ತು. ಒಟ್ಟಿಗೆ ಸೇರಿ ಆ ನಾಯಿಗೆ ಮೇಲೆ ಕೆಳಗೆ ಮಾಡಿದೆ. ನಾವು ಎಷ್ಟು ನೀರು ಹಾಕಿದ್ರು, ಎಷ್ಟು ಓಡಿಸಿದ್ರೂ ಹೋಗಲಿಲ್ಲ. ಕಾರ್ ಕೆಳಗೆಲ್ಲ ನಿಂತು ಕಾರ್ ನಾವು ತೆಗಿಲಿಕ್ಕೆ ಹೋಗಿ ತುಂಬ ಕೆಲಸ ಆಯಿತು ಬೆಳಿಗ್ಗೆ. ಅದೇ ಆಯಿತು. ಇವಾಗ ಅದು ಹೇಗೋ ಓಡಿ ಹೋಯಿತು. ಇಲ್ಲದಿದ್ದರೆ ಆ ನಾಯಿಗೆ ಅವ್ರು ಬಿಡ್ತೇ ಇರಲಿಲ್ಲ. ಒಳಗೆ ಬಂದರೆ ಹಾಗೆ ಮಾಡೋದು. ಅದು ಕಾಂಪೌಂಡ್ ಒಳಗೆ ಬರಲಿಕ್ಕೆ ಬಿಡಲ್ಲ ಯಾರನ್ನು ಕೂಡ. ಓಕೆ, ನೆಕ್ಸ್ಟ್ ಇವಾಗ ಬೇಗನೆ ಕೆಲಸ ಮಾಡಿ. ಇವತ್ತು ಬಿಗ್ ಬಜಾರ್ ಕೂಡ ಹೋಗ್ಲಿಕ್ಕೆ ಉಂಟು ನನಗೆ. ಸ್ವಲ್ಪ ಸಣ್ಣದಾಗಿ ಶಾಪಿಂಗ್ ಎಲ್ಲ ಉಂಟು, ಅದೆಲ್ಲ ಮಾಡಿ ನೆಕ್ಸ್ಟ್ ಒಂದು ಮನೆ ಕೂಡ ನೋಡಲಿಕ್ಕೆ ಹೋಗ್ಲಿಕ್ಕೆ ಉಂಟು. ನೋಡಬೇಕು ಹೇಗಿದೆ ಅಂತ ಹೇಳಿ. ಆಮೇಲೆ ಸುಮಾರು ಜನ ಹೇಳ್ತಾಯಿದ್ರು ಸೈಟ್ ಮನೆ ಮಾಡಿ ಸುಮ್ಮನೆ ಇದ್ದ ಮನೆ ಇದು ಮಾಡಿದ್ರು, ಈ ಮನೆ ತಗೊಳ್ಳಿ ಅಂತ. ಈ ಮನೆ ಅವರು ಕೊಡಲ್ಲ. ನೆಕ್ಸ್ಟ್ ಏನಂದರೆ ಇಲ್ಲಿ ನಮಗೆ ಚೆನ್ನಾಗಿದೆ, ಆದರೆ ಈಗ ನೋಡಲಿಕ್ಕೆ ಚೆಂದ ಕಾಣ್ತಾ ಉಂಟು. ನಾವು ಚೆಂದ ಮಾಡಿ ಡೆಕೋರೇಟ್ ಮಾಡಿ ಇಟ್ಟಿದ್ದೀವಿ, ಆದರೆ ಅಷ್ಟು ದೊಡ್ಡ ಸ್ಪೇಸ್ ಏನಿಲ್ಲ ಇಲ್ಲಿ. ನಮ್ಮದೇ ಫರ್ನಿಚರ್ ಎಷ್ಟೋ ಇಡಲಿಕ್ಕೆ ಎಲ್ಲ ಆಗ್ತಾ ಇಲ್ಲ ಸರಿಯಾಗಿ. ಮತ್ತು ಸ್ವಲ್ಪ ಕೆಲವು ಪ್ರಾಬ್ಲಮ್ಸ್ ಕೂಡ ಇದೆ ಈ ಮನೆಯಲ್ಲಿ. ಅಂದರೆ ಹಾಗೆಲ್ಲ ಮನೆ ಚೆನ್ನಾಗಿದೆ ಹಾಗೆಲ್ಲ, ಅಂದರೆ ಸ್ವಲ್ಪ ಇದು ಬಾತ್ರೂಮ್ ನೀರೆಲ್ಲ ಮೇಲೆ ನಿಲ್ಲುತ್ತೆ. ಡೈಲಿ ನಾವು ಕುಡಿಸ್ಬೇಕು 2 ಬಾತ್ರೂಮ್. ಮತ್ತು ಮೇಲೆ ಸರಿಯಾಗಿ ಪ್ರೆಷರ್ ಆಗಿ ನೀರು ಬರಲ್ಲ. ಅದು ಮೇಲೆ ಎಂಥ ಪ್ರಾಬ್ಲಮ್ ಗೊತ್ತಿಲ್ಲ, ಮೇಲೆ ನೀರು ಬರಲ್ಲ. ಮತ್ತು ವಾಷಿಂಗ್ ಮಿಷಿನ್ ಕೂಡ ಇಲ್ಲಿ ನಾವು ಬಾತ್ರೂಮಲ್ಲೇ ಇಟ್ಟಿದ್ದೀವಿ. ಅಲ್ಲೇ ಸ್ನಾನ ಮಾಡಬೇಕು. ಅಲ್ಲೇ ಸೈಡಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಟ್ಟಿದ್ದೀವಿ. ಅದು ಕೂಡ ನನಗೆ ಸರಿ ಆಗೋದಿಲ್ಲ ಆಚೀಚೆ ಹೋಗಲಿಕ್ಕೆ. ಅದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ನಿಂತವರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನೋಡಿ ಮನೆಯಲ್ಲಿ. ಹಾಗೆ
ನೋಡಲಿಕ್ಕೆ ತುಂಬ ಚೆಂದ ಕಾಣುತ್ತೆ. ಆದರೆ ನಾವು ನಿಂತ ಮೇಲೆ ನಮಗೆ ಗೊತ್ತಾಗೋದು, ಯಾವುದು ಮನೆ ಕೂಡ ಹಾಗೆ ನಮಗೆ ನಿಂತ ಮೇಲೆ ಗೊತ್ತಾಗೋದು ಅದು ಹೇಗೆ ಅಂತ ಹೇಳಿ. ಆಮೇಲೆ ಇದು ಅವರು ಸೇಲ್ ಮಾಡೋದು ಕೂಡ ಇಲ್ಲ, ನನಗೆ ಗೊತ್ತಿದ್ದಾಗೆ ಅವರು ಸೇಲ್ ಮಾಡಲಿಕ್ಕಿಲ್ಲ. ಆಮೇಲೆ ನೀವು ನೋಡಿರ್ಬೋದು, ನಾವು ಫ್ರಿಜ್ ತೊಗೊಂಡಿದ್ವಿ, ಫ್ರಿಜ್ಜಲ್ಲಿ ಡೈನಿಂಗ್ ಟೇಬಲ್ ಕೂಡ ಇಲ್ಲ ನಮಗೆ. ಫ್ರಿಜ್ ಇಟ್ಟು ಡೈನಿಂಗ್ ಟೇಬಲ್ ಕೂಡ ನಮ್ಮದು ಮೇಲೆ ಹೋಗಿದೆ. ಹಾಗೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಅವರಿಗೆ ಹೇಗೆ ಆಗುತ್ತೆ ನೋಡಿ, ಆ ರೀತಿ ಈ ಮನೆಯನ್ನು ಮಾಡಿದ್ದಾರೆ. ಆದರೆ ನಮ್ಮ ವಸ್ತು ಇಲ್ಲಿ ಸೂಟ್ ಆಗಲ್ಲ, ಸೆಟ್ ಆಗಲ್ಲ. ಹಾಗಾಗಿ ಈ ಮನೆ ಪ್ಲ್ಯಾನ್ ನಾನು ಬಿಟ್ಟಿದ್ದೀನಿ. ಈ ಮನೆ ತಗೊಳ್ಳೋದು ಕೂಡ ಇಲ್ಲ, ಅವರು ಕೊಡೋದು ಕೂಡ ಇಲ್ಲ. ನೆಕ್ಸ್ಟ್ ಏನಂದರೆ ಬೇರೆ ನೋಡ್ತಾ ಇದ್ದೀವಿ, ಸ್ವಲ್ಪ ಸ್ಪೇಸ್ ಇರುವಂಥದ್ದೇ. ಅದೇ ಫ್ಲ್ಯಾಟಿನ ನಾನು ಹೋಗ್ತಾ ಇಲ್ಲ, ಫ್ಲ್ಯಾಟಿದ್ದು ಪ್ಲ್ಯಾನ್ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಯಾವುದಾದ್ರೂ ಹೀಗೇ ನೋಡೋದಂತ ಎನಿಸಿದ್ದೀನಿ, ಇನ್ನೇನಾಗುತ್ತೆ ನನಗೆ ಗೊತ್ತಿಲ್ಲ. ಓಕೆ, ನಾನಿನ್ನು ನನ್ನ ಕೆಲಸ ಬೇಗನೆ ಮಾಡ್ತೀನಿ, ಆಮೇಲೆ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ಇವಾಗ ಮಕ್ಕಳ ರೂಮಿಗೆ ಬಂದಿದ್ದೀನಿ. ನಾನು ಹೇಳಿದ್ದೆ ನೋಡಿ, ಮೊನ್ನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಕಬಾರ್ಡ್ ಅಂತ ಹೇಳಿ. ಹಾಗೆ ಚೆನ್ನಾಗಿ ಜೋಡಿಸೆಲ್ಲ ಇಟ್ಟಿದ್ದೀನಿ. ಇವಾಗ ಸಪ್ರೇಟಾಗಿ ಅವರಿಗೆ ಕೊಡ್ತೀನಿ ಅಂತ ಹೇಳಿ, ಒಂದು ಕಡೆ ಒಳ್ಳೆ ಬಟ್ಟೆ, ಇನ್ನೊಂದು ಕಡೆ ಮನೆ ಹಾಕೋ ಬಟ್ಟೆ. ಇಲ್ಲದಿದ್ದರೆ ಎಲ್ಲ ಬಟ್ಟೆ ಮನೆ ಹಾಕೋದು ಡೈಲಿ ಯೂಸ್ ಮಾಡ್ತಾರಲ್ವ, ಅದನ್ನು ಮೇಲೆ ಕೆಳಗೆ ಮಾಡಿ ಹಾಕ್ತಾರೆ. ಹಾಗಾಗಿ ಒಂದು ಸೈಡ್ ನಾನು ಅವರದ್ದು ಎಲ್ಲ ಮನೆಗೆ ಹಾಕುವಂಥದ್ದು ನೋಡಿ, ಟೀ ಶರ್ಟ್ಸ್ ಮನೆ ಹಾಕುವಂಥ ತುಂಬ ಇರುತ್ತೆ, ಅದನ್ನು ಒಂದೇ ಸೈಡ್ ಇಡ್ತೀನಿ, ಆ ಸೈಡ್ ಇಡ್ತೀನಿ ಅಂತ ಎಣಿಸಿದ್ದೀನಿ. ಮತ್ತು ಉಳಿದದು ಈ ಸೈಡ್ ಇಡೋಣ ಅಂತ ಹೇಳಿ. ಸಾಕಾಗಿ ಹೋಗುತ್ತೆ ಇವತ್ತು ನನಗೆ ಕ್ಲೀನ್ ಮಾಡಿನೇ. ಯಾವಾಗ ಅಳೆ ಎಕ್ಕುಡು ಕಾಡುವಿನೋ ಕುಸಿ ಜಿಮ್ಸ್ಕುಳ ಓಕೆ, ಸತೀಶ್ ಅವ್ರದ್ದು ಕೂಡ ಇದೇ ಕಬಾಟಲ್ಲಿರೋದು. ಅವರು ಅರ್ಜೆಂಟಲ್ಲಿ ಎಲ್ಲ ಮೇಲೆ ಕೆಳಗೆ ಮಾಡಿ ಹೋಗ್ತಾರೆ ಯಾವಾಗ. ಓಕೆ, ನಾನು ಎಲ್ಲ ಸೆಟ್ ಮಾಡ್ತೀನಿ, ಆಮೇಲೆ ನಾನು ತೋರಿಸ್ತೀನಿ. ತುಂಬ ಕರ್ಟನ್ಸ್ ಎಲ್ಲ ಉಂಟು. ಫಸ್ಟಿಗೆ ಕರ್ಟನ್ಸ್ ಎಲ್ಲ ಮೇಲೆ ಇಡ್ತೀನಿ ಅಂತ ಎಣಿಸಿದ್ದೀನಿ. ಕರೆಕ್ಟಾಗೆಲ್ಲ ಜೋಡಿಸಿಟ್ಟಿದ್ದೀನಿ. ಕರ್ಟನ್ಸ್ ಎಲ್ಲ ಮೇಲೆ ಇಟ್ಟು ಯಾವುದು ಯೂಸ್ ಬೆಡ್ಶೀಟ್ ಅದೆಲ್ಲ ಮೇಲೆ ಇಡೋದು, ಮತ್ತು ಉಳಿದದ್ದು ಬಟ್ಟೆ ಎಲ್ಲ ಕೆಳಗೆ ಇಡೋದು ಅಂತ ಹೇಳಿ. ಓಕೆ, ಮಕ್ಕಳದ್ದು ಏನು ಮಾಡಬೇಕಂದ್ರೆ, ಸ್ವಲ್ಪ ಇದಾಗುವಾಗ ದೊಡ್ಡದಾಗುತ್ತೆ, ಸ್ವಲ್ಪ ಇದಾಗುವಾಗ ಮಕ್ಕಳು ದೊಡ್ಡದಾಗ್ತಾರೆ, ಬಟ್ಟೆ ಸಣ್ಣದಾಗುತ್ತೆ. ಅದನ್ನೆಲ್ಲ ಸ್ಟಾಕ್ ಮಾಡಿ ಇಡೋದಕ್ಕಿಂತ ಅವರಿಗೆ ಆಗದ್ದು ಬಟ್ಟೆ ಸ್ವಲ್ಪ ಸಣ್ಣಗಾಗಿದ್ದು ಮನೆಯಲ್ಲೇ ಹಾಕಲಿಕ್ಕೆ ಕೊಡಬೇಕು. ಆಗದ್ದು ಏನು ಮಾಡಬೇಕು, ಎಲ್ಲ ತೆಗೆದು ಒಂದೇ ಯಾರಿಗಾದರೂ ಕೊಡಬೇಕು. ಇಡೀ ಅದನ್ನು ಕಬಟಲ್ಲಿ ಕೆಲವ್ರದ್ದು ನೋಡಿದ್ದೀನಿ ನಾನು, ಫುಲ್ ಇರುತ್ತೆ ಆಗದ ಬಟ್ಟೆ, ಎಲ್ಲ ಬಟ್ಟೆ ಕೂಡ ಕಬಟಲ್ಲಿರುತ್ತೆ. ಆ ರೀತಿ ಮಾಡಬಾರ್ದು, ಜಾಗ ಕೂಡ ಸಾಕಾಗೋದು. ನಾನು ಏನು ಮಾಡೋದು, ಸ್ವಲ್ಪ ಹಳೆದಾಗಿದ್ದೆ ಮನೆಯಲ್ಲೇ ಹಾಕ್ತಾರೆ, ಅದನ್ನು ಮನೆಯಲ್ಲೇ ಹಾಕಿ ಹಳೆದಾಗಿದ್ದೆ ಅದನ್ನು ತೆಗೆದು ಒಂದೇ ಏನಾದರೂ ಒರೆಸ್ಲಿಕ್ಕೆ ಅದಕ್ಕೆ ಇದಕ್ಕೆ ಆಗುತ್ತೆ, ಅಥವಾ ಯಾರಿಗಾದರೂ ಕೊಟ್ಟುಬಿಡ್ತೀನಿ. ಇದರಿಂದ ಏನಾಗುತ್ತೆ, ಖಾಲಿ ಇರುತ್ತೆ ಜಾಗ, ಎಷ್ಟು ಖಾಲಿ ಇರುತ್ತೆ ನೋಡಿ, ಅಷ್ಟು ಬೆಸ್ಟ್ ಜಾಗ. ನನ್ನ ಮಕ್ಕಳು ನಾನು ಹಾಗೆ ಮಾಡೋದು. ಎಷ್ಟು ನೋಡಿ, ಈಗ ಅವರಿಗೆ ಬಟ್ಟೆ ಇದೆ, ಆದರೆ ತುಂಬ ತೊಗೊಂಡು ಒಂದು ಹಾಳಾಗಿದ್ದೆ ಇನ್ನೊಂದು ತರೋದು. ನೆಕ್ಸ್ಟ್ ಏನು ಮಾಡೋದಂದರೆ ಅದನ್ನು ಮನೆಗೆ ಹಾಕ್ಲಿಕ್ಕೆ ಕೊಡೋದು. ಮನೆಗೆ ಹಾಕಿ ಕೂಡ ಅದನ್ನು ಸಣ್ಣದಾದರೆ ಅದನ್ನು ತೆಗಿತೀನಿ ನಾನು, ಕಬಾಟಲ್ಲಿ ಸ್ಟಾಕ್ ಮಾಡಿಡಲ್ಲ. ಇಲ್ಲದ್ರೆ ಫುಲ್ ಆಗುತ್ತೆ ಕಬಾಟ್, ನಮಗೂ ಕಷ್ಟ ಕ್ಲೀನ್ ಮಾಡಲಿಕ್ಕೆ, ಎಲ್ಲದಕ್ಕೂ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಲೆವಿಟನ್ ಹೀಗೆ ಕೂತ್ಕೊಂಡು ಅವನ ಕೆಲಸ ಮಾಡ್ತಾ ಇರ್ತಾನೆ. ಯಾರೋ ಅವನ ವಿಡಿಯೋ ಕಾಪಿ ಮಾಡಿದಾರಂತೆ, ಅದನ್ನು ನೋಡ್ತಾ ಇದ್ದಾನೆ. ಸೇಮ್ ಗಲಾಗಿ ಸೇಮ್ ಅವನಾಗೆ ಮಾಡಿ, ಅವನ ಟಾಪಿಕ್ಗೆ ಅವನ ಇದ್ರಾಗೆ ಮಾಡಿ ಎಲ್ಲ ಹಾಕಿದಾರಂತೆ. ಇಂಟ್ರೋ ಎಲ್ಲ ಅವನದ್ದೇ ಮಾಡಿದಾರಂತೆ. ಅದನ್ನು ನೋಡ್ತಾ ಇದ್ದಾನೆ, ಯಾರೋ ಹಾಗೆ ಮಾಡಿದ್ದಾರೆ ಅಮ್ಮ, ನನ್ನ ಹಾಗೆಯೇ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸುಮಾರು ಸಲ ನೀವು ಕೇಳ್ತಾ ಇದ್ರಿ, ಇವತ್ತು ನಾನು ಅದಕ್ಕೆ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ನಿಮ್ಮ ಮಗನ ಚಾನಲ್ಲೇ ನೀವು ಯಾಕೆ ಪ್ರಮೋಟ್ ಮಾಡಲ್ಲ ಯಾವಾಗಲೂ ಅಂತ ಹೇಳಿ. ಯಾವತ್ತೂ ನಾನು ಹೇಳಲಿಲ್ಲ ಅವನ ಚಾನಲ್ ಹೆಸರಿರಲಿ. ಯಾರಾದರೂ ಕಮೆಂಟಲ್ಲಿ ಕೇಳಿದರೆ ಮಾತ್ರ ಹೆಚ್ಚಾಗಿ ಹೇಳಿದ್ದೀನಿ, ಪ್ರಮೋಟ್ ಯಾವತ್ತೂ ನಾನು ಮಾಡಲಿಲ್ಲ. ಅವನಿಗೆ ಅದು ಇಷ್ಟ ಕೂಡ ಇಲ್ಲ. ಅವನಿಗೆ ಅವನ್ನ ಇದರಿಂದಲೇ ಆಗಬೇಕು ಅಂತ ಹೇಳಿ ಒಂದು ಆಸೆ. ಅವನು ಹೇಳ್ತಾನೆ, ಯಾವತ್ತೂ ನನ್ನ ಚಾನಲ್ ಪ್ರಮೋಟ್ ಮಾಡಬೇಡಿ ನಿಮ್ಮ ಇದರಲ್ಲಿ ಅಂತ ಹೇಳಿ, ನಾನಾಗೆ ಆಗಬೇಕು ಅಂತ ಹೇಳಿ. ಹಾಗಾಗಿ ನಾನು ಯಾವತ್ತೂ ಅವನ ಚಾನಲ್ ಬಗ್ಗೆ ಹೇಳ್ತೀನಿ, ಹೀಗೆ ಬಿಟ್ಟರೆ ಪ್ರಮೋಟ್ ಎಲ್ಲ ಮಾಡಲಿಲ್ಲ ಅಥವಾ ಹೇಳಲಿಲ್ಲ, ಏನು ಮಾಡಲಿಲ್ಲ. ಯಾಕೆಂದರೆ ಅವನಿಗೆ ಇಷ್ಟ ಇಲ್ಲದ್ರೆ ನಾನು ಅದು ಬೇಡ ಅಂತ ಹೇಳಿ ಅವನಿಗೆ ಅಲ್ಲ. ಕೇಳ್ತದ ನಿಮಗೆ?
ನಮ್ಮ ರಾಯನ್ನು ಪ್ರಮೋಟ್ ಸೋಟ್ರೆ. ಓಕೆ, ರೂಮಿದ್ದು ಸ್ವಲ್ಪ ಕ್ಲೀನಿಂಗ್ ಆಯಿತು. ಇನ್ನು ಕೆಲವು ಬಟ್ಟೆ ಒಣಗಬೇಕು. ಸುಮಾರು ಬಟ್ಟೆ ನಾನು ಹಾಗೆ ಅವರು ಯೂಸ್ ಮಾಡೋದು ಒಳ್ಳೆ ಬಟ್ಟೆನೇ ಹಾಗೆ ಇಟ್ಟಿರ್ತಾರಲ್ಲ, ಅದನ್ನು ಮೊನ್ನೆಲ್ಲ ತೆಗೆದು ತೊಳಿಲಿಕ್ಕೆಲ್ಲ ಹಾಕಿದ್ದೀನಿ. ಅದು ಒಣಗಬೇಕು. ಒಣಗಿ ಆದಮೇಲೆ ನಾನು ಸೆಟ್ ಮಾಡೋಣ ಅಂತ ಎಣಿಸಿದ್ದೀನಿ. ಡೈನಿಂಗ್ ಟೇಬಲ್ ಎಲ್ಲಿ ಉಂಟು ಅಂತ ಕೇಳ್ತಾ ಇದ್ರಲ್ಲ, ನೋಡಿ ಇಲ್ಲಿ ಮೇಲೆ ಉಂಟು. ಡೈನಿಂಗ್ ಟೇಬಲ್ ಇಲ್ಲಿ ಮೇಲೆ ಇಟ್ಟಿದ್ದೀವಿ, ಜಾಗ ಇಲ್ಲ ಕೆಳಗಡೆ, ಹಾಗಾಗಿ ಮೇಲೆ ಹಾಲಲ್ಲಿ ಇಟ್ಟಿದ್ದೀವಿ ಡೈನಿಂಗ್ ಟೇಬಲನ್ನು. ಈ ಮನೆಯದ್ದು ನಾನು ಟೂರ್ ಮಾಡಲೇ ಇಲ್ಲ. ಮಾಡಬೇಕಂತ ಸುಮಾರು ಸಲ ಎನಿಸಿದೆ, ಆದರೆ ಆಗಲಿಲ್ಲ ನನ್ನಿಂದ. ಖಂಡಿತವಾಗ್ಲೂ ನಾನು ಮಾಡ್ತೀನಿ ಟೂರ್, ಈ ಸಲ ನೋಡೋಣ. ಆದರೆ ಮಾಡಬೇಕಂತ ಇದ್ದೀನಿ. ಹೇಗಿದೆ ಏನಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್, ಈ ಸೈಕಲ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ ಅಲ್ವಾ, ನೀವು ಯೂಸ್ ಮಾಡಲ್ವಾ ಅಂತ ಹೇಳಿ. ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ ಇದು. ಆದರೆ ನಾನು ಇವಾಗ ರೀಸೆಂಟಾಗಿ ಒಂದು 2 ತಿಂಗಳ ಮೇಲಾಯ್ತಿರಬೇಕು ನಾನು ಇದನ್ನು ಯೂಸ್ ಮಾಡದೆ. ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡದೆ ಒಂದು 2 ತಿಂಗಳು ಮೇಲಾಯಿತು. ನನಗೆ ಟೈಮ್ ಕೂಡ ಸಿಗಲಿಲ್ಲ. ಆಮೇಲೆ ಸ್ವಲ್ಪ ಶೋಲ್ಡರ್ ಪೇಯ್ನ್ ಅದೆಲ್ಲ ಇತ್ತಲ್ವ, ಹಾಗಾಗಿ ಬೇಡ ಅಂತ ಹೇಳಿ ನಾನೇ ಯೂಸ್ ಮಾಡಿರಲಿಲ್ಲ. ನಮ್ಮ ಓಲ್ಡ್ ಸೋಫಾ ಕೂಡ ನಾನು ಇಲ್ಲಿ ನೋಡಿ ಮೇಲೆ ಇಟ್ಟಿದ್ದೀನಿ. ಮತ್ತು ಅವ್ರದ್ದು ಸೋಫಾ ಇತ್ತು ನೋಡಿ ಬ್ಲ್ಯಾಕ್, ಅದು ಜಾಗ ಇಲ್ಲ. ಅಲ್ಲಲ್ಲಿ ಸ್ವಲ್ಪ ಸೈಡಿಗೆಲ್ಲ ತುರುಕಿ ಇಟ್ಟಿದ್ದೀವಿ ನೋಡಿ. ಒಂದು ಮಗನ ರೂಮಲ್ಲಿ ಇಟ್ಟಿದ್ದೀವಿ, ಅಲ್ಲಲ್ಲಿ ಇಟ್ಟಿದ್ದೀವಿ ಒಂದೊಂದು. ಓಕೆ, ಬಟ್ಟೆ ಒಂದು ಸ್ವಲ್ಪ ಜೋಡಿಸಿಟ್ಟಾಯಿತು ನೋಡಿ. ಇನ್ನೂ ಕೂಡ ಉಂಟು ಸುಮಾರು, ಅದನ್ನೆಲ್ಲ ನಾನು ತೆಗೆದು ಇಡಬೇಕು. ಮಕ್ಕಳದ್ದು ಖಾಲಿ ಕಾಣ್ತಾ ಉಂಟು. ನಾನೆಲ್ಲ ಓಲ್ಡ್ ತೆಗೆದಿದ್ದೀನಿ. ಕೇವಲ ಯಾವುದವರಿಗೆ ಯೂಸ್ ಉಂಟು ನೋಡಿ ಇವಾಗ ಅದನ್ನು ಮಾತ್ರ ನಾನಿಲ್ಲಿ ಇಟ್ಟಿದ್ದೀನಿ. ಜಾಕೆಟ್ಸ್ ಎಲ್ಲ ಒಂದು ಸೈಡ್ ಇಟ್ಟಿದ್ದೀನಿ. ಇದೆಲ್ಲ ಡೈಲಿ ಯೂಸ್ ಮಾಡಲ್ಲ. ನಂತರ ಎಲ್ಲ ತುಂಬ ಕರ್ಟನ್ಸ್ ಉಂಟು, ಇನ್ನೂ ಕೂಡ ಉಂಟು. ಅದನ್ನೆಲ್ಲ ಇಲ್ಲಿ ತಂದು ಜೋಡಿಸಬೇಕು. ಕೆಳಗಡೆ ಕಬಾಟಲ್ಲೆಲ್ಲ ಉಂಟು. ಓಕೆ, ಇದೊಂದು ದೊಡ್ಡ ಕೆಲಸ ಆಯಿತು ಇವತ್ತಿಗೆ. ಇನ್ನು ನಾಳೆ ಬೇರೆ ಕಬಾಟ್ ಮಾಡಬೇಕು. ಓಕೆ, ಇಲ್ಲಿ ಮೇಲಿದ್ದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಯಿತು. ಮಕ್ಕಳದ್ದು ಬಟ್ಟೆ ಎಲ್ಲ ಸ್ವಲ್ಪ ಇಟ್ಟಾಯಿತು. ಇನ್ನೂ ಕೂಡ ಒಣಗಿ ಅದನ್ನು ಕೂಡ ನಾನು ಸರಿಯಾಗಿ ಒಣಗಿಸಬೇಕು. ಒಣಗಿಸಿ ಆಮೇಲೆ ಒಳಗಿಡೋಣ ಅಂತ ಎನಿಸಿದ್ದೀನಿ. ನೆಕ್ಸ್ಟ್ ಏನಂದರೆ ಇದು, ಇವಾಗ ಅಡುಗೆ ಮಾಡಲಿಕ್ಕೆ ಹೋಗ್ತೀನಿ. ಬೊಂಬಿಲ್ ಉಂಟು ನೋಡಿ, ಬೊಂಬಿಲ್, ಒಣ ಮೀನು ಬೊಂಬಿಲ್ ಅಂತ ಹೇಳ್ತಾರೆ. ಅದನ್ನು ಸ್ವಲ್ಪ ಫ್ರೈ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಬೂತಾಯಿ ಉಂಟು ಮಸಾಲ ಹಾಕಿದ್ದು, ಸ್ವಲ್ಪ ಉಂಟದು, ಒಂದೊಂದೇ ಇರ್ಬೋದು ಎಲ್ಲರಿಗೆ. ಹಾಗಾಗಿ ಸ್ವಲ್ಪ ಬೊಂಬಿಲ್ ಕೂಡ ಮಾಡ್ತೀನಿ. ಆಮೇಲೆ ಸಾರೆಲ್ಲ ಏನು ಬೇಡ ಅಂತ ಹೇಳಿದರು. ಗಂಜಿಯಲ್ಲಿ ಊಟ ಮಾಡೋಣ, ಹೇಗೂ ನನಗೆ ಮೇಲೆ ಬೇರೆ ಕೆಲಸ ಆಯ್ತಲ್ಲ ಇವತ್ತು, ಹಾಗಾಗಿ ಗಂಜಿಯಲ್ಲಿ ಊಟ ಮಾಡೋದು. ಸಂಜೆ ಏನಾದರೂ ಬೇರೆ ಮಾಡೋದಂತ ಹೇಳಿ ನಾವು ಇರುವಾಗ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಓಕೆ, ನಾನಿವಾಗ ಬೇಗನೆ ಅಡುಗೆ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಅಡುಗೆ ಮಾಡಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ, ಬೂತಾಯಿ ನಾನು ಇವಾಗ ಫ್ರೈ ಮಾಡಲಿಕ್ಕೆ ಇಡ್ತೀನಿ. ನಿನ್ನೆ ನಾನು ಇದಕ್ಕೆ ಮಸಾಲ ಹಾಕಿ ಇಟ್ಟಿದ್ದೆ ನೈಟಿಗೆ. ಯಾಕೆಂದರೆ ಮಧ್ಯಾಹ್ನ ಹೊತ್ತು ಕೆಲವೊಮ್ಮೆ ನನಗೆ ಆಗಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ನಿನ್ನೆನೇ ಅದನ್ನು ಫ್ರಿಜ್ಜಿಂದ ತೆಗೆದು ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೆ. ಇವಾಗ ಫ್ರೈ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಹೇಳಿದಾಗೆ ಒಣ ಮೀನು ಬೊಂಬಿಲ್ ಕೂಡ ಇವತ್ತು ಮಾಡ್ತಾಯಿದ್ದೀನಿ ನಾನು. ನೋಡಿ, ಇದು ಬೊಂಬಿಲ್ ಅಂತ ಹೇಳಿ. ಇದನ್ನು ಕ್ಲೀನ್ ಮಾಡಿ ಆಮೇಲೆ ಇದಕ್ಕೆ ಮಸಾಲೆ ಎಲ್ಲ ಹಾಕಿ, ಇದು ಅಷ್ಟು ಇದಿಲ್ಲ, ಉಪ್ಪು ಇಲ್ಲ, ಕೆಲವು ಉಪ್ಪು ಇರುತ್ತೆ, ಇದು ಅಷ್ಟು ಉಪ್ಪಿಲ್ಲ. ಹಾಗಾಗಿ ನಾನು ಇದನ್ನು ತೊಳೆದು ಆಮೇಲೆ ಇದನ್ನು ಕ್ಲೀನ್ ಮಾಡಿ ಇದಕ್ಕೆ ಮಸಾಲ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೇಸ್ಟ್ ಎಲ್ಲ ಹಾಕಿದ್ದೀನಿ. ಸೇಮ್ ನಾವು ಮೀನು ಫ್ರೈ ಮಾಡುವಾಗ ಯಾವುದು ಹಾಕ್ತೀವಿ ನೋಡಿ ಅದೇ ಮಸಾಲ ಹಾಕಿ ಆಮೇಲೆ ಸೇಮ್ ಅದೇ ರೀತಿ ಸ್ವಲ್ಪ ಖಡಕ್ಕಾಗಿ ಫ್ರೈ ಮಾಡಬೇಕು ಮಾತ್ರ. ಎಣ್ಣೆ ಹಾಕಿ ಖಡಕ್ಕಾಗಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಗಂಜಿಯೊಂದಿಗೆ ಇದು. ಓಕೆ, ಇನ್ನು ಊಟ ಎಲ್ಲ ಆಗಲಿ. ಇದೆಲ್ಲ ಅಡುಗೆ ರೂಮ್ ಇದೆಲ್ಲ ಕೆಲಸ ಮುಗಿಸಿ ಆಮೇಲೆ ಊಟ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಓಕೆ, ಅಡುಗೆ ಎಲ್ಲ ಆಯಿತು. ಇನ್ನು ಊಟ ಮಾಡೋದಕ್ಕಿಂತ ಮೊದಲು ಯಾರಿಗೆಲ್ಲ ಹಾಯ್ ಹೇಳಲಿಕ್ಕುಂಟು ಅವರಿಗೆಲ್ಲರಿಗೂ ಹಾಯ್ ಹೇಳೋಣ ಅಂತೇಳಿ. ಫಸ್ಟ್ ಆಗಿ ಗಗನ ಹಾಯ್, ಹೇಗಿದ್ದೀರಾ ನೀವು? ನೆಕ್ಸ್ಟ್ ದಾಕ್ಷಾಯಿನಿಯವರ ಡಾಟರ್ ಯಶಸ್ವಿನಿ, ಹಾಯ್ ಯಶಸ್ವಿನಿ, ಹೇಗಿದ್ದೀಯಾ ಪುಟ್ಟ? ತನ್ವಿ ಆ್ಯಂಡ್ ಯಕ್ಷಿತ್, ಹಾಯ್ ಯಕ್ಷಿತ್, ಹಾಯ್ ತನ್ವಿ, ಹೇಗಿದ್ದೀರಾ? ರಾಹುಲ್, ಹಾಯ್ ರಾಹುಲ್, ಹೇಗಿದ್ದೀರಾ? ವಿಜೇತ ಶೆಟ್ಟಿಯವರ ಬರ್ಡೇ, ಹಾಯ್ ವಿಜೇತ್ ಅವರೇ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ. ನರಸಿಂಹಮೂರ್ತಿಯವರೇ, ಹೇಗಿದ್ದೀರಾ ನೀವು? ಆಫ್ರಿಯನ್ ಹಸೀನಾ, ಹೇಗಿದ್ದೀರಾ ನೀವು? ಆಮೇಲೆ ಪ್ರೇರಣವರ ಬರ್ಡೇ, ಹಾಯ್ ಪ್ರೇರಣಾ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ. ಗೀತಾ ಅವರೇ, ಹಾಯ್, ಹೇಗಿದ್ದೀರಾ? ಜ್ಯೋತಿಯವರ ಮಕ್ಕಳು ಭಾವೇಶ್ ಆ್ಯಂಡ್ ಚಿಂತನ, ಹಾಯ್ ಮಕ್ಕಳೇ, ಹೇಗಿದ್ದೀರಾ ನೀವು? ಸವಿತವರೇ, ಹೇಗಿದ್ದೀರಾ? ಆಮೇಲೆ ಆರತಿಯವರ ಸನ್ ಶಶಾಂಕ್, ಹಾಯ್ ಶಶಾಂಕ್, ಹೇಗಿದೆಯಾ ಪುಟ್ಟ? ರಮ್ಯಾ ಶ್ರೀನಿವಾಸ್ ಅವರೇ, ಹೇಗಿದ್ದೀರಾ ನೀವು? ಅರ್ಪಿತವರ ಬರ್ಡೇ, ಹಾಯ್ ಅರ್ಪಿತಾ, ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಯಾವಾಗಲೂ ಚೆನ್ನಾಗಿರಿ.
ಕಾಂಚನ ಆ್ಯಂಡ್ ಕಲ್ಪನ್ ಅವರು ಟ್ವಿನ್ಸ್ ಅಂತೆ ಮಕ್ಕಳು. ವಿಶ್ ಯು ಹ್ಯಾಪಿ ಬರ್ಡೇ ಮಕ್ಕಳೇ, ಯಾವಾಗಲೂ ಖುಷಿಯಾಗಿರಿ ನೀವು. ಸೆಲ್ಲರ್ ರೂಬನ್ ಹಾಗೂ ಅವರ ಹಸ್ಬೆಂಡ್ ಆಂಟೋ ರೂಬನ್ಸನ್ ಆ್ಯಂಡ್ ಅವರ ಡಾಟರ್ ರೋಸಿ ಬರ್ಲಿನಾ ಆ್ಯಂಡ್ ಜೆಸ್ಸಿ ಆ್ಯಂಡ್ ಅವರ ಸನ್ ಫ್ರಾನ್ಸಿಸ್. ಎಲ್ಲರಿಗೂ ಹಾಯ್, ಹೇಗಿದ್ದೀರು? ಎಲ್ಲರಿಗೂ ಹಾಯ್, ಹೇಗಿದ್ದೀರಾ ನೀವೆಲ್ಲರೂ? ದೊಡ್ಡ ಫ್ಯಾಮಿಲಿ, ಎಲ್ಲರಿಗೂ ಹಾಯ್. ಹಾಗೂ ಮೊಹಮ್ಮದ್ ಸಯಾನ್ ಸಲೀಂ, ಹಾಯ್, ಹೇಗಿದ್ದೀರಾ ನೀವು? ಎಡ್ಲಿನ್ ಫ್ರಮ್ ದುಬೈ ಅವರು 3 ಮಕ್ಕಳೊಂದಿಗೆ ಕೂಡ ಹಾಯ್ ಹೇಳಲಿಕ್ಕೆ ಹೇಳಿದ್ದಾರೆ. ಅರ್ಚನ್ ಅವರ ಫ್ರೆಂಡ್ ಸುಮನ್, ಅರ್ಚನ್ ಅವರ ಫ್ರೆಂಡ್ ಸುಮನ್, ಶಿಲ್ಪಾ ಅವರಿಗೆ, ಅನನ್ಯ ಅವರಿಗೆ, ಶರಣ್ಯ ರವಿರಾಜ್, ಅಫ್ರೀನಾ ಸಫಾ ಅವರಿಗೆ, ಲಿಖಿತ್ ಚಾರ್ವಿ ಹಾಗೂ ವೈಭವ್ ಅವರಿಗೆ. ಓಕೆ, ಇಷ್ಟು ಜನರಿಗೆ ಹೇಳಲಿಕ್ಕಿತ್ತು ಹೇಳಿದ್ದೀನಿ. ಇನ್ನು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಅಂತ ಆದರೆ ಪ್ಲೀಸ್ ಬೇಸರ ಮಾಡಬೇಡಿ, ಇನ್ನೊಮ್ಮೆ ಹೇಳಿ, ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.